ಹಾಯ್ ಗಾಯ್ಸ್, ನಮಸ್ಕಾರ ಎಲ್ಲರಿಗೂ. ಇವತ್ತು ಒಂದು ತುಂಬ ಫನ್ ಕುಕಿಂಗ್ ಚಾಲೆಂಜ್ ಮಾಡ್ತಾ ಇದ್ದೀವಿ ನಾನು ಮತ್ತು ಅಕ್ಕ. ಫಾದರ್ಸ್ ಡೇ ಸ್ಪೆಷಲು. ಸೊ ನಮ್ಮ ಹತ್ರ ಸೇಮ್ ಇಂಗ್ರೀಡಿಯೆಂಟ್ ಇದೆ, ಒಂದು ಕಾಮನ್ ಇಂಗ್ರೀಡಿಯೆಂಟ್. ಅದು ಬಿಟ್ಟು ಕಿಚನಲ್ಲಿ ಏನೇನಿದ್ದಾವೆ ಅದರಲ್ಲೇ ನಾವೇನಾದರೂ 2 ರೆಸಿಪೀಸ್ ಮಾಡಬೇಕು. ಮತ್ತು ನಾವು ಅಪ್ಪಗೆ ಹೇಳಲ್ಲ ಅದರಲ್ಲಿ ಯಾವುದು ಅಕ್ಕ ಮಾಡಿರೋದು ಮತ್ತು ಯಾವುದು ನಾನು ಮಾಡಿರೋದು ಅಂತ. ಅವ್ರು ಟೇಸ್ಟ್ ಮಾಡಿ ಯಾವ್ದು ಬೆಟರ್ ಇದೆ ಅಂತ ಹೇಳ್ತಾರೆ. ಸೊ ಈ ಫನ್ ಚಾಲೆಂಜ್ ನೋಡೋಕ್ಕೋಸ್ಕರ ಸ್ಟೇ ಟ್ಯೂನ್ಡ್. ಹೆಲೋ ಗೈಸ್, ಸೊ ನಾನು ಅಕ್ಕ ನೋಡಿ ನಮ್ಮ ಕಾಸ್ಟ್ಯೂಮ್ಸ್ ಹಾಕೊಂಡು ನಾವು ರೆಡಿ ಇದ್ದೀವಿ. ಆ್ಯಂಡ್ ನಮ್ಮ ಇಂಗ್ರೀಡಿಯೆಂಟ್ ಕೂಡ ರೆಡಿ ಇದೆ, ಮಶ್ರೂಮು. ಈಗ ಸ್ವಲ್ಪ ಟೈಮಲ್ಲಿ ನಾವು ಕುಕಿಂಗ್ ಚಾಲೆಂಜ್ ಸ್ಟಾರ್ಟ್ ಮಾಡ್ತೀವಿ. ಮತ್ತು ಅದಿದ್ದು ಫುಲ್ ರನ್ನಿಂಗ್ ಕಾಮೆಂಟ್ರಿ ನಮ್ಮ ಮಮ್ಮಿ ಕೊಡ್ತಾರೆ. ಸೊ ನಾವು ಏನು ಮಾಡ್ತೀವಿ ರೆಸಿಪಿ ಮತ್ತು ಅದು ಹ್ಯಾಕ್ ಟರ್ನ್ಔಟ್ ಆಗುತ್ತೆ ಅಂತ ನೋಡೋಕ್ಕೆ ಸ್ಟೇ ಟ್ಯೂನ್ಡ್. ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್. ಇವತ್ತು ಕುಕಿಂಗ್ ಚಾನಲ್ ಮಾಡ್ತಾ ಇದ್ದಾರೆ ನಿಮ್ಮ ಲಾಗರ್ ಅವರು ಸಿಸ್ಟರ್ ಚಾಲೆಂಜು. ಸೊ ಇವರು ಏನೋ ಸ್ವಲ್ಪ ಮ್ಯಾರಿನೇಷನ್ ಮಾಡ್ತಾ ಇದ್ದಾರೆ. ಇಬ್ಬರು ಮಶ್ರೂಮ್ ಐಟಮ್ ಮಾಡ್ತಾ ಇದ್ದಾರೆ ಅವ್ರ ಡ್ಯಾಡಿಗೋಸ್ಕರ. ಫಾದರ್ಸ್ ಡೇ ಸ್ಪೆಷಲ್ ಇದು. ಸೊ ಇವರು ಮ್ಯಾರಿನೇಷನಲ್ಲಿ ಕರ್ಡು, ಗರಂ ಮಸಾಲ, ಸ್ವಲ್ಪ ಧನಿಯಾ ಪುಡಿ, ಆಮೇಲೆ ಹಲ್ದಿ ಹಾಕಿದ್ದೀರಾ? ಹಲ್ದಿ, ಕಾಶ್ಮೀರಿ ಲಾಲ್ ಮಿರ್ಚು ಸ್ವಲ್ಪ ಹಾಕಿದ್ದಾರೆ. ಸಾಲ್ಟು ಹಾಕ್ಬಿಟ್ಟು ಮ್ಯಾರಿನೇಟ್ ಮಾಡಿ ಇದನ್ನು 30 ಮಿನಿಟ್ಸ್ ಫ್ರಿಜ್ಜಲ್ಲಿ ಇಡಬೇಕು. ಓಕೆ ನೋಡಿ, ಮ್ಯಾರಿನೇಟ್ ಮಾಡಿಬಿಟ್ಟು ಒಂದು ಹಾಫ್ ಆನ್ ಅವರ್ ಫ್ರಿಜ್ಜಲ್ಲಿ ಫ್ರಿಜ್ಜಲ್ಲಿ ಇಡ್ತೀರಾ? ಹಾಂ, 30 ಮಿನಿಟ್ಸ್ ಎಲ್ಲ ಅಲ್ಲೆಲ್ಲ ಇಟ್ಕೊಡ್ತೀನಿ. ಇದರಲ್ಲಿ ನೀವು ಫಸ್ಟ್ ಮಶ್ರೂಮನ್ನು ಕ್ಲೀನ್ ಮಾಡಿ ಅದನ್ನು ಕ್ಲೀನ್ ಮಾಡಾದ್ಮೇಲೆ ಒಂದು ಬೌಲಲ್ಲಿ ಈ ಥರ ಹಾಕ್ಕೊಳ್ಳಿ. ಸ್ವಲ್ಪ ಆಲಿವ್ ಆಯಿಲ್ ಹಾಕ್ಕೊಳ್ಳಿ. ಆಲಿವ್ ಆಯಿಲ್ ಯಾಕೆ ಅಂತ ಹೆಲ್ತಿಗೆ ಒಳ್ಳೆಯದು. ಅದಾದಮೇಲೆ ನಿಮ್ಮ ಇಷ್ಟಪಟ್ಟಂಗೆ ನಿಮ್ಮ ರುಚಿ ಪ್ರಕಾರ ನಿಮಗೆ ಏನೇನು ಮಸಾಲ ಬೇಕು ಅನಿಸುತ್ತೆ ಅದನ್ನು ಇದ್ರಲ್ಲಿ ಹಾಕಿ, ಧನಿಯಾ ಮಸಾಲ ಇರ್ಬೋದು, ಇಲ್ಲ ನಾರ್ಮಲ್ ಗರಂ ಮಸಾಲ ಇರ್ಬೋದು, ಅದರಲ್ಲಿ ಸಾಲ್ಟ್ ನಿಮ್ಮ ರುಚಿ ತಕ್ಕಂಗೆ ಹಾಕಿ, ಕರ್ಡ್ ಹಾಕಿ ಮ್ಯಾರಿನೇಟ್ ಮಾಡಿ. ಕರ್ಡ್ ಯಾಕೆ ಅಂದರೆ ಅದೆಲ್ಲ ಮಶ್ರೂಮ್ ಸೋಪ್ ಮಾಡ್ಕೊಳ್ಳುತ್ತೆ, ಅದಕ್ಕೆ ಕರ್ಡ್ ಹಾಕಬೇಕು. ಆ್ಯಂಡ್ ನೀಟಾಗಿ ಆ್ಯಕ್ಚುಲಿ ಇದರಲ್ಲಿ ಟೊಮೆಟೊ ಹಾಕಲ್ಲ ಅನ್ಕೊಂತೀನಿ ನಾನು, ಹೌದಾ? ಗ್ರೇವಿಯಲ್ಲಿ ಟೊಮೆಟೊ ಹಾಕಲ್ಲ, ಆಗ್ತಾ ಇಲ್ಲ. ಸೊ ಕರ್ಡ್ ಅದನ್ನ ಮ್ಯಾನೇಜ್ ಮಾಡುತ್ತೆ. ನೋಡಿ ಮ್ಯಾರಿನೇಷನ್ ಈ ಥರ ಕಾಣಿಸುತ್ತೆ. ಓಕೆ, ಸಿ. ಇವ್ರದ್ದು ಇದಾಯ್ತು. ನಿಮ್ಮ ಲಾಗರು ಸ್ವಲ್ಪ ಮಶ್ರೂಮ್ನ ವಾಶ್ ಮಾಡ್ಕೋತಾ ಇದ್ದಾರೆ ಇನ್ನ, ಯಾಕೆಂದ್ರೆ ಅವರು ಬೇರೆ ಕೆಲಸಗಳು ಸ್ವಲ್ಪ ಬೇಗ ಮುಗಿಸ್ಕೊಂಡಿದ್ದಾರೆ. ಅವ್ರ ಹತ್ರನೇ ಕೇಳೋಣ ಏನ್ ಮಾಡ್ಕೊಂಡು ರೆಡಿ ಇಟ್ಕೊಂಡಿದ್ದಾರೆ. ಮಸಾಲ ಮಾಡ್ಕೊಳಕ್ಕೆ ಏನೇನು ರೋಸ್ಟ್ ಮಾಡ್ಬೇಕು ಅದೆಲ್ಲ ಹಾಕಿಟ್ಟಿದ್ದೀನಿ. ಓಕೆ, ಇಲ್ಲಿ ಒಣಮೆಣಸಿನ್ಕಾಯಿ, ಧನಿಯಾ, ಜೀರಾ, ಪೆಪ್ಪರ್, ಮೆಂತೆಕಾಳು, ಇದನ್ನ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ಅಂತ ಇವರು ಬೌಲಲ್ಲೆಲ್ಲ ತೆಗೆದಿಟ್ಕೊಂಡಿದ್ದಾರೆ. ಮತ್ತೆ ಬೆಳ್ಳುಳ್ಳಿ ಒಂದು ಇಂಚಷ್ಟು ಹುಣಸೆಹಣ್ಣು ತಗೊಂಡಿದ್ದಾರೆ. ಆಮೇಲೆ ಕರಿಬೇವು, ಸ್ವಲ್ಪ ಕೋಕೋನಟ್ ತುರ್ದು ಇಟ್ಕೊಂಡಿದ್ದಾರೆ. ಅದನ್ನ ಆಕ್ಚುಲಿ ಇದೆಲ್ಲ ರೋಸ್ಟ್ ಮಾಡಿ ಅವರು ಪೇಸ್ಟ್ ಮಾಡ್ತಾರೆ ಅನ್ಕೊಂತಾ ಇದ್ದೀನಿ. ನೋಡೋಣ ಏನ್ ಮಾಡ್ತಾರೆ ಅಂತ. ಟೊಮೆಟೊ ಕಟ್ ಮಾಡಿ ಕೈಲಿ 2 ಆನಿಯನ್ 2 ಟೊಮೆಟೊ ಬೇಕು ಅಂತ ಅವರು ಅದನ್ನ ಕ್ಲೀನ್ ಮಾಡಿ ಇಟ್ಕೊಂಡಿದ್ದಾರೆ, ಇನ್ನೂ ಕಟ್ ಮಾಡಿಲ್ಲ. ಗೈಸ್, ಇಲ್ಲಿ ಒಂದು ಲಾಗರ್ಸ್ ಇಷ್ಟ ಇದಾರೆ, ಸ್ವಲ್ಪ ಆನಿಯನ್ ಬಾಡ್ಸೋಕ್ಕೋಸ್ಕರ ಸ್ವಲ್ಪ ಬ್ರೌನ್ ಆಗ್ಬೇಕಂತ ಅವ್ರಿಗೆ. ಸೊ ಅದನ್ನ ಮಾಡಕ್ಕೆ ಆಲ್ರೆಡಿ ಪ್ಯಾನ್ ಅಲ್ಲಿ ಹಾಕಿ ಇಟ್ಟಿದ್ದಾರೆ. ಸೊ ಈ ಕಡೆ ನಿಮ್ಮ ಬ್ಲಾಗರ್ ಇದರೆಲ್ಲ ಸ್ವಲ್ಪ ರೋಸ್ಟ್ ಮಾಡ್ಕೊಂತ ಇದ್ದಾರೆ. ಅವಾಗ ಏನು ಇಂಗ್ರೀಡಿಯೆಂಟ್ಸ್ ಇಟ್ಟಿದ್ರಲ್ಲ ಎಲ್ಲ. ಇದು ಪೌಡರ್ ಏನಂತ ಗೊತ್ತಾಗ್ಲಿಲ್ಲಲ್ಲ. ಕೊರಿಯಂಡರ್ ಪೌಡರ್ ಕೂಡ ರೋಸ್ಟ್ ಮಾಡ್ತಾ ಇದ್ದೀರಾ. ಸೊ ರೋಸ್ಟ್ ಮಾಡ ನೋಡಿ, ಕಾಣ್ತಾ ಇದೆಯಾ? ಹಾ, ಕ್ಲಿಯರ್ ಇದೆ. ಸೊ ಸಿಮ್ಮಲ್ಲಿ ಇಷ್ಟು ರೋಸ್ಟ್ ಮಾಡ್ಕೊಂತ ಇದ್ದಾರೆ. ನೋಡಿ, ಕ್ಲೋಸ್ ಮಾಡಿದ್ರು ಅವರು. ಸೊ ಇವಾಗ ಇಬ್ರು ಪ್ರೋಸೆಸ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಇದು ಸ್ಪ್ರಿಂಗ್ ಅನಿಯನ್, ಲಾಸ್ಟಿಗೆ ಈರುಳ್ಳಿ ಸೊಪ್ಪು. ಈ ಲಾಸ್ಟಿಗೆ ಎಲ್ಲ ಮುಗಿದ್ಮೇಲೆ ಮೇಲ್ಗಡೆಯಿಂದ ಉದುರಿಸಿ ಮಿಕ್ಸ್ ಮಾಡಿದ್ರೆ ರೆಡಿ ಮಾಡ್ಬೋದು. ನೋಡಿ, ಈ ತರ ಲೈಟ್ ಬ್ರೌನ್ ಆಗ್ಬೇಕಿತ್ತು ಫುಲ್ಲು. ಅಲ್ಲಿವರೆಗೂ ನಾವು ಇದನ್ನ ಎಲ್ಲ ಮಿಕ್ಸ್ ಮಾಡಿ. ಇದು ಲೈಟ್ ಬ್ರೌನ್ ಕಾಣಿಸ್ತಾ ಇದೆಲ್ಲ, ಸ್ವಲ್ಪ ಸಿಮ್ಮಲ್ಲಿ ಇಟ್ಟಿದ್ರೆ ಚೆನ್ನಾಗಿತ್ತೇನೋ, ಯಾಕಂದ್ರೆ ಹೈಯಲ್ಲಿ ಇಟ್ರೆ ಆಯಿಲ್ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಸಿಮ್ಮಲ್ಲಿ ಇಟ್ರೆ ನಾವು ಕಡಿಮೆ ಆಯಿಲ್ ಅಲ್ಲೇ ಎಲ್ಲ ಮಾಡ್ಬೋದು. ಹಾಕ್ತಾ ಲೈಟ್ ಬ್ರೌನ್. ಸೊ ಇದಾಗೋವರೆಗೂ ನಾವು ಕಾಯೋಣ. ಇವ್ರು ಇದನ್ನ ವೇಟ್ ಮಾಡಕ್ ಹೇಳ್ತಾ ಇದ್ದಾರೆ. ನಿಮ್ಮ ಬ್ಲಾಗರು ಸ್ವಲ್ಪ ಅದನ್ನೆಲ್ಲ ತೆಗೆದು ಇದನ್ನ ಬೇರೆ ಟ್ರಾನ್ಸ್ಫರ್ ಮಾಡಿ ಇದ್ರಲ್ಲಿ ಇವಾಗ ಏನು ಕೊಬ್ಬರಿ ಏನ್ ತುರ್ದಿಟ್ಟಿದೀನಿ ಅದನ್ನ ಉರಿಬೇಕಾ? ಅದನ್ನ ನೋಡ್ಕೊಳ್ಬೇಕು ಇವಾಗ. ಓಕೆ, ಎಲ್ಲ ಉರ್ದಂದ್ರೆ ಅದು ಸೌತ್ ಇಂಡಿಯನ್ ಟೇಸ್ಟ್ ಬರುತ್ತೆ ಅಂತ. ಓಕೆ, ಅದಕ್ಕೆ ಸ್ವಲ್ಪ ಸಾಂಬಾರ್ ಟೈಪ್ ಆಗುತ್ತೆ. ಅದು ಖುಷ್ಬು ಅನ್ಸ್ತಾ ಇದೆ ನಮಗೆ, ಗೊತ್ತಿಲ್ಲ. ಸಾಂಬಾರ್ ತರ ಆಗಲ್ಲ, ಬಟ್ ಸೌತ್ ಇಂಡಿಯನ್ ಸ್ಟೈಲ್ ಬರುತ್ತೆ. ಓಕೆ, ಅವರು ಸೌತ್ ಇಂಡಿಯನ್ ಸ್ಟೈಲಲ್ಲಿ ಮಶ್ರೂಮ್ ಮಾಡ್ತಾ ಇದ್ದಾರೆ ಇವತ್ತು. ಆಕ್ಚುಲಿ ನಾವು ಸಾಮಾನ್ಯವಾಗಿ ಮಶ್ರೂಮ್ ಮಾಡಿದಾಗೆ ನಾರ್ತ್ ಸ್ಟೈಲು, ರೆಸ್ಟೋರೆಂಟ್ ಸ್ಟೈಲು, ಆ ಸ್ಟೈಲು ಈ ಸ್ಟೈಲು, ಸ್ವಲ್ಪ ಮಶ್ರೂಮ್ ಚಿಲ್ಲಿ, ಚೈನೀಸ್ ಈ ತರ ಎಲ್ಲ ಮಾಡಕ್ ಜಾಸ್ತಿ ಅಲ್ವಾ. ಇವೇನೋ ಸ್ವಲ್ಪ ಸೌತ್ ಸ್ಟೈಲ್ ಅಲ್ಲೇ ಮಾಡೋಣ ಅಂತ ಹೇಳ್ಬಿಟ್ಟು ಕೋಕೋನಟ್ ಯೂಸ್ ಮಾಡ್ತಾ ಇದ್ದಾರೆ. ಆಕ್ಚುಲಿ ನಾನು ಇದೊಂದು ಮಶ್ರೂಮ್ ಅಲ್ಲಿ ಯಾವತ್ತೂ ಕೋಕೋನಟ್ ಯೂಸ್ ಮಾಡಿಲ್ಲ. ಫಸ್ಟ್ ಟೈಮ್ ಬ್ಲಾಗರ್ ಏನೋ ನ್ಯೂ ಟೇಸ್ಟ್ ಮಾಡ್ತೀನಿ ಅಂತ ಹೇಳಿ ಏನೋ ಮಾಡ್ತಾ ಇದ್ದಾರೆ. ನೋಡೋಣ. ಏನೇನು ರೋಸ್ಟ್ ಮಾಡ್ಕೊಂಡಿದ್ರಲ್ಲ
ಅದೆಲ್ಲ ಸ್ವಲ್ಪ ಜಾರಲ್ಲಿ ಹಾಕಿ ಅದನ್ನು ಮಿಕ್ಸಿ ಮಾಡ್ಕೊತಾ ಇದ್ದಾರೆ. ಜೊತೆಗೆ ಬೆಳ್ಳುಳ್ಳಿ, ಹುಣಸೆಹಣ್ಣು ಮತ್ತೇನು ಹಾಕ್ತಾರೆ ನೋಡೋಣ. ಓಕೆ, ಹಲ್ದಿ ಪೌಡರ್. ಯಾಕೆ ಮಿಕ್ಸಿಯಲ್ಲಿ ಹಲ್ದಿ ಪೌಡರ್ ಹಾಕ್ತಿದ್ರೆ ಕಲರ್ ಬರುತ್ತೆ ಅಂತನಾ? ಓಕೆ, ಅದು ಕರಿಬೇವು ಇಟ್ಕೊಂಡಿರಲ್ಲ ಅದಕ್ಕೆ ಅದು ಏನು? ಅದು ಆಮೇಲೆ ಈ ಕೊಬ್ಬರಿ ಮತ್ತೆ ಅದನ್ನು ಆಮೇಲೆ ಅದು. ಓ, ಈಗ ಇಷ್ಟೇ, ಇದು ಒಂದು ಮಸಾಲ ಆಗುತ್ತೆ. ಪೇಸ್ಟ್, ಇದು ಪೇಸ್ಟು ಸಪ್ರೇಟು, ಕೋಕೋನಟ್ ಅದು ಕೂಡ ಸಪ್ರೇಟಾ? ಹಾಂ, ಸೆಪ್ರೇಟ್. ಓಹೋ, ಮಿಕ್ಸಿ ರೆಡಿ ಆಗ್ತಾ ಇದೆ. ಒಂದು ನಿಮಿಷ ಇಲ್ಲಿ ನೋಡಿ. ಹಾಂ, ಇಷ್ಟು ಬ್ರೌನ್ ಆಗಿದೆ ಇವ್ರದ್ದು. ಇವರು ಕೂಡ ಮಿಕ್ಸಿಗೋಸ್ಕರ ಸ್ವಲ್ಪ ಧನಿಯಾ ಹಾಕೊಳ್ಳಿ. ಓಕೆ, ಸ್ವಲ್ಪ ಇದು ಈ ತರ ಕ್ಯಾಪ್ಸಿಕಮ್ನ ಕಟ್ ಮಾಡಿ ಹಾಕಿ, ಆಮೇಲೆ ಅದ್ರ ಜೊತೆ ನೀವು ಸ್ವಲ್ಪ ಇದು ಕರಿಬೇವು ಹಾಕಿ ಈ ತರದ್ದು. ಅದಾದ್ಮೇಲೆ ಬೇಕಂದ್ರೆ ಸ್ವಲ್ಪ ಸ್ಟ್ರಿಂಗ್ ಆನಿಯನ್ ಹಾಕಿ ಸ್ವಲ್ಪ, ಆಮೇಲೆ ಮೇಲಿಂದ ಪ್ರೆಸೆಂಟೇಷನ್ಗೋಸ್ಕರ ಆಮೇಲೆ ಸಪ್ರೇಟ್ ಆಗಿ ಹಾಕಿದ್ರೆ ನಡೆಯುತ್ತೆ. ಮತ್ತೆ ಈರುಳ್ಳಿ ಆನಿಯನ್ ಇಸ್ ರಿಪ್ಲೇಸ್ಮೆಂಟ್ ಆಫ್ ಆನಿಯನ್, ಅದಕ್ಕೆ ಅದನ್ನ ಅದ್ರದ್ದು ಟೆಂಟಿಕಲ್ಸ್ ಹಾಕಿದ್ರೆ ಅದು ಒಂದು ಫ್ಲೇವರ್ ಬರುತ್ತೆ. ಈಗ ಇದರಲ್ಲಿ ಒಂದು ಚೂರು ಸಾಲ್ಟ್ ಹೋಗುತ್ತೆ. ಆಮೇಲೆ ಇದು ಮಿಕ್ಸಿಯಲ್ಲಿ ನೀವು ಈರುಳ್ಳಿ ಹಾಕಿಲ್ವಾ? ಇಲ್ಲ, ಈರುಳ್ಳಿ ಹಾಕಲ್ಲ ಇದರಲ್ಲಿ. ಓಕೆ, ಈರುಳ್ಳಿ ಟೊಮೆಟೊ ಏನು ಇಲ್ಲ. ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ, ಸೊ ದಟ್ ಗಾರ್ಲಿಕ್ ಆಮೇಲೆ ಜಿಂಜರ್ ಸಪರೇಟ್ ಆಗಿ ಹಾಕೋ ಬದಲು ಪೇಸ್ಟ್ ಹಾಕಿ ಅದು ಪೇಸ್ಟ್ ಆ ಪೇಸ್ಟ್ ಮಿಕ್ಸಿಯಲ್ಲೇ ಮಾಡಿದ್ರೆ ಎಲ್ಲದ್ರ ಜೊತೆಗೂ ತುಂಬಾ ಹೊಂದ್ಕೊಳ್ಳುತ್ತೆ ಅಂತ ಅವರು ತಿಳ್ಕೊಂಡ್ಬಿಟ್ಟು. ಹೊಂದ್ಕೊಳ್ಳೋದು ಮುಖ್ಯ ಅಲ್ವಾ? ಅದಕ್ಕೋಸ್ಕರ ಆಮೇಲೆ ಮ್ಯಾರಿನೇಷನ್ ಅಲ್ಲಿ ಆಲ್ರೆಡಿ ಸ್ವಲ್ಪ ಸಾಲ್ಟ್ ಹಾಕಿರ್ತೀರಾ, ಬಟ್ ಇದರಲ್ಲೂ ಒಂದು ಸ್ವಲ್ಪ ಸಾಲ್ಟ್ ಹಾಕಿರಿ ಟೇಸ್ಟಿಗೋಸ್ಕರ. ಟೇಸ್ಟ್ ನೋಡ್ಕೊಂಡ್ಬಿಟ್ಟು ಸ್ವಲ್ಪ ಹಾಕೋಬೇಕು. ಫೈನಲಿ ಎನಿವೇ ಟೇಸ್ಟ್ ಪ್ರಕಾರ ನೋಡ್ಬಿಟ್ಟು ಹಾಕ್ಬೇಕಾ ಬೇಡ ಅಂತ ಗೊತ್ತಾಗುತ್ತೆ. ಇದು ಕೂಡ ಜೀರಿಗೆನೂ ಹಾಕ್ಬಿಡಿ ಅಡ್ವಾನ್ಸ್ ಅಲ್ಲಿ. ಸಾಸಿವೆ ಕೂಡ ಅಲ್ಲ, ಜೀರಿಗೆ ಹಾಕೋದು ಗೊತ್ತು, ಸಾಸಿವೆ ಹಾಕೋದು ಇದೇನು ಸ್ಪೆಷಲ್ ಕಾಣ್ತಾ ಇದೆ. ಧನಿಯಾ ಇದೆ ಅಲ್ಲ ಒಳಗೆ, ಸ್ವಲ್ಪ ಮಸಾಲ ಪುಡಿ ಆಗ್ತಾ ಇದೆ, ಧನಿಯಾ ಮಸಾಲ ಪುಡಿ ಹಾಕ್ತಾ ಇದ್ದಾರೆ. ಚಿಟಿಕೆ ಯೆಲ್ಲೋ ಚಿಲ್ಲಿ ಪೌಡರ್. ಓ, ಇದು ಎಲ್ಲೋ ಇದಿದೆ ಅಲ್ಲ ನೋಡಿ, ಅದು ಬ್ರ್ಯಾಂಡ್ ಅವ್ರದ್ದು. ಅದು ಇವ್ರದ್ದು ಅರಿಶಿಣದಲ್ಲೇ ಖಾರ ಮಿಕ್ಸ್ ಇರುತ್ತೆ ಸ್ವಲ್ಪ. ಅದು ಯಾಕೆ ಟೇಸ್ಟ್ ಕೊಡುತ್ತೆ ಅನ್ನೋಕ್ಕೋಸ್ಕರ ಅವ್ರು ಅದನ್ನ ಹಾಕಿದ್ದಾರೆ. ಈ ತರ ಕಾಣಿಸ್ತಾ ಇದೆ. ಇವಾಗ ಹೇಳಿದ್ದು ಎಲ್ಲ ಪೇಸ್ಟ್ ರೆಡಿ ಆಗಿರೋದು ಇಲ್ಲಿ ಹಾಕಿದ್ದೀನಿ ನೋಡಿ. ಪ್ಯಾನ್ ಅಲ್ಲಿ ಫಸ್ಟ್ ತುಪ್ಪ ಹಾಕಬೇಕು. ತುಪ್ಪ ರೆಫರೆನ್ಸ್ ಇದೆ. ಈ ತುಪ್ಪ ಚೆನ್ನಾಗಿದೆ, ಸೊ ಇದನ್ನೇ ಯೂಸ್ ಮಾಡಿ. ಆನಿಯನ್ ಲೈಟ್ ಬ್ರೌನ್ ಹಾಕಬೇಕು ಅಂತಿದ್ದೆಲ್ಲ ಈ ತರ ಕಾಣಿಸುತ್ತೆ. ಅದು ಇದರಲ್ಲಿ ಹಸಿ ಇರುತ್ತಲ್ಲ ಪೇಸ್ಟು, ಅದನ್ನ ಸ್ವಲ್ಪ ತುಪ್ಪನ ಹಾಕಿದ್ರೆ ಅದು ಟೇಸ್ಟ್ ಬರುತ್ತೆ ಅಂತ ಅದಕ್ಕೆ ಅದರಲ್ಲಿ ಬಾಡಿಸ್ಕೊಂತಾರೆ ಸ್ವಲ್ಪ. ಇವರು ಇಲ್ಲಿ ಸಾಸಿವೆ ಒಗ್ಗರಣೆ ಹಾಕಿ ಅದರಲ್ಲಿ ಸ್ವಲ್ಪ ಆನಿಯನ್ ಇವಾಗ ರೋಸ್ಟ್ ಮಾಡ್ಕೊಳಕ್ಕೋಸ್ಕರ ಒಗ್ಗರಣೆ ಹಾಕ್ತಾ ಇದ್ದಾರೆ. ಅದಾದ್ಮೇಲೆ ಅದು ಮಾಡಿರೋ ಮಸಾಲ ಏನಿದೆ ಅದೇನು ಇವರು ಪೇಸ್ಟ್ ಮಾಡ್ಕೊಂಡ್ರಲ್ಲ, ರೆಡ್ ಚಿಲ್ಲಿ ತೋರಿಸಿ. ಪೇಸ್ಟ್ ಈ ತರ ಕಾಣ್ತಾ ಇದೆ. ಓಕೆ, ಫುಲ್ ರೆಡ್ ಕಲರು. ಇವರು ಇಲ್ಲಿ ರೆಡ್ ಅಲ್ಲಿ ಮಶ್ರೂಮ್ ಮಾಡ್ತಾ ಇದ್ದಾರೆ, ಇವರು ಗ್ರೀನ್ ಅಲ್ಲಿ ಮಶ್ರೂಮ್ ಮಾಡ್ತಾ ಇದ್ದಾರೆ. ನನ್ನ ರೆಸಿಪಿ ಬಂದ್ಬಿಟ್ಟು ಮಶ್ರೂಮ್ ಥಾಯ್ ಕರಿ ಅಂತ. ಹಂಗಂತ ಅದು ಸ್ವೀಟ್ ಇರಲ್ಲ, ನಾ ಅದ್ರ ಸ್ವಲ್ಪ ದೇಸಿ ತಡ್ಕ ಆಡ್ ಮಾಡ್ತಾ ಇದ್ದೀನಿ. ಓಕೆ, ನಂದು ರೆಸಿಪಿ ಬಂದ್ಬಿಟ್ಟು ಮಶ್ರೂಮ್ ಸುಕ್ಕ. ನೀವು ಚಿಕನ್ ಸುಕ್ಕ ಕೇಳಿದ್ರೆ, ಮಟನ್ ಸುಕ್ಕ ಕೇಳಿದ್ರೆ, ಆ ಥರ ನಾನು ಮಶ್ರೂಮ್ ಸುಕ್ಕ ಮಾಡ್ತಾ ಇದ್ದೀನಿ. ಹಾಗೆ ಹಿಂದ್ಗಡೆ ರೈಸ್ ರೆಡಿ ಆಗ್ತಾ ಇದೆಯಾ? ಒಂದು ಕರಿ ಆಯ್ತು. ಇವಾಗ ನಾನು ಒಂದು ಸ್ವಲ್ಪ ಸೆಮಿ ಡ್ರೈ ತರ ಮಾಡ್ತಾ ಇದ್ದೀನಿ. ಮತ್ತೆ ರೋಟಿಯಲ್ಲಿ ಇವರು ಡ್ಯಾಡಿಗೇನೋ ಕೇರಳ ಪರಾಠ. ಓಕೆ, ಅವರಿಗೆ ಕೇರಳ ಪರಾಠ ಅಂದ್ರೆ ತುಂಬಾ ಇಷ್ಟ. ಸಿನ್ಸ್ ಆಲ್ಮೋಸ್ಟ್ ನಾನ್ ವೆಜ್ ತರ ಅಡಿಗೆ ರೆಡಿ ಆಗ್ತಾ ಇದೆ. ವೆಜ್ ಅಲ್ಲಿ ನಾನ್ ವೆಜ್ ಮಶ್ರೂಮ್ ಅಂತ. ಓಕೆ, ಸೊ ಅದಕ್ಕೆ ಅವರಿಗೆ ಇಷ್ಟ ಆಗಂಗೆ ಕೇರಳ ಪರಾಠ ತರ್ಸೋಣ ಅಂತ ಡಿಸೈಡ್ ಮಾಡಿದ್ದೀವಿ ಇದ್ರ ಜೊತೆ. ಓಕೆ, ನೀವು ಬೇಕಾದ್ರೆ ಲಚ್ಚಾ ಪರಾಟನೂ ತಿನ್ಬೋದು, ಇದ್ರ ಜೊತೆ ಚಪಾತಿ ತಿನ್ಬೋದು, ಚಪಾತಿನೂ ತಿನ್ಬೋದು. ಆಕ್ಚುಲಿ ನಾನೇನ್ ಮಾಡ್ತಿದ್ದೀನಿ, ಅದು ಹಂಗೇನೂ ತಿನ್ಬೋದು, ಎಣ್ಣೆ ಜೊತೆ ಇಟ್ಕೊಂಡು ನೋಡಿ. ಹಂಗಂತ ನಾನು ಆಲ್ಕೋಹಾಲ್ ಪ್ರಮೋಟ್ ಮಾಡ್ತಾ ಇಲ್ಲ. ಓಕೆ, ಆದ್ರೆ ಡ್ರೈ ನೀವು ಸ್ಟಾರ್ಟರ್ ತರ ತಿನ್ಬೋದು, ಇಲ್ಲಾಂದ್ರೆ ರೋಟಿ ಜೊತೆಗಾದ್ರೆ ತಿನ್ಬೋದು. ಚಪಾತಿ, ತಂದೂರಿ, ನಾನ್, ನಿಮಗೆ ಏನ್ ಇಷ್ಟ ನೋಡಿ. ಎಲ್ಲ ಪೇಸ್ಟ್ ನ ಹಾಕೊಂಡಿದ್ದೀನಿ. ಆ ಪೇಸ್ಟ್ ನ ಸ್ವಲ್ಪ ಈ ತರ ಅದರಲ್ಲಿ ಟೇಸ್ಟ್ ಹೋಗಂಗೆ ಅದನ್ನ ಸ್ವಲ್ಪ ಗಟ್ಟಿ ಇದೆ ಅಲ್ಲ, ಅದನ್ನ ಸ್ವಲ್ಪ ಗ್ರೇವಿ ತರ ನೀವು ಫಸ್ಟ್ ರೆಡಿ ಮಾಡ್ಕೊಬೇಕು. ಗ್ಯಾಸ್ ಸಿಮ್ಮಲ್ಲಿ ಇರಲಿ, ಇಲ್ಲಾಂದ್ರೆ ಅದು ಬರ್ನ್ ಆಗೋಗುತ್ತೆ. ಓಕೆ, ನೋಡಿ ಸ್ವಲ್ಪ ಒತ್ತು ಹೋಗ್ಬಿಟ್ರೆ ಕಷ್ಟ ಅಲ್ವಾ, ಅದಕ್ಕೋಸ್ಕರ ಅವರು ಸಿಮ್ಮಲ್ಲಿ ಇಟ್ಕೊಂಡೆ ಪ್ರೊಸೆಸ್ ಮಾಡ್ತಾ ಇದ್ದಾರೆ. ಹೈಯಲ್ಲಿ ಮಾಡಬೇಕು. ಇವರು ಆನಿಯನ್ ರೋಸ್ಟ್ ಮಾಡ್ತಾ ಇರೋದು. ಆಕ್ಚುಲಿ ಸಿಮ್ಮಲ್ಲಿ ಇದ್ರೆ ಅದು ಸರಿ ಹೋಗಲ್ಲ ರೋಸ್ಟಿಂಗು, ಅದಕ್ಕೋಸ್ಕರ ಅವ್ರು ಹೈಯಲ್ಲಿ ಇಟ್ಟು ರೋಸ್ಟ್ ಮಾಡ್ತಾ ಇದ್ದಾರೆ. ಆಮೇಲೆ ಮಸಾಲೆ ಎಲ್ಲ ಏನ್ ಹಾಕ್ತೀವಿ ಹೈಯಲ್ಲೇ ಮಾಡಬೇಕು. ಅಂದ್ರೆ ಇವ್ರ ಕಂಪ್ಲೀಟ್ ರೆಸಿಪಿ ಹೈಯಲ್ಲಿ ಇರುತ್ತೆ. ಇದು ಹೊಲದ ಮೇಲೆ ಮಾಡೋದು, ಇದು ಒಲೆ ಮೇಲೆ ಮಾಡ್ತಾರೆ ಇದನ್ನ. ಓಕೆ, ಹಳ್ಳಿಯಲ್ಲೆಲ್ಲ ತೋಟ ಆಗಲ್ಲ, ಅದ್ರ ಪಕ್ಕಕ್ಕೆ ಹೊಲದ ಮೇಲೆ ಮಾಡ್ತಾರೆ. ನಾನು ಸದ್ಯಕ್ಕೆ ಅದನ್ನೇ ಸ್ವಲ್ಪ ಕ್ವಾಂಟಿಟಿ, ಸೊ ನಾವು ಇದನ್ನ ಸ್ಟವ್ ಮೇಲೆ ಮಾಡ್ತಿದ್ದೀವಿ. ಓ ಸಾರಿ ಗೈಸ್, ನಾವು ಒಲೆ ಎಲ್ಲ ಹಚ್ಚಕ್ಕಾಗಲ್ಲ ಅಂತ ಇವರು ಗ್ಯಾಸ್ ಮೇಲೆ ಮಾಡ್ತಾ ಇದ್ದಾರೆ. ಸೊ ಇನ್ನ ಸ್ವಲ್ಪ ನೆಕ್ಸ್ಟ್ ಏನಾಗುತ್ತೆ ನೋಡೋಣ. ಈ ತರ ಬರುತ್ತೆ. ಅದರಲ್ಲಿ ಇದನ್ನ ರೆಡಿ ಮಾಡ್ಕೊಂಡಿರೋದನ್ನ ಹಾಕೊಂಡ್ಬಿಡಿ. ಆನಿಯನ್, ಸ್ಪ್ರಿಂಗ್ ಆನಿಯನ್, ಆಮೇಲೆ ಆನಿಯನ್ ಮಿಕ್ಸಿಂಗ್ ಮಾಡಿ ಇಟ್ಕೊಂಡಿದ್ರಿ ಸೈಡ್ ಅಲ್ಲಿ, ಅದನ್ನ ಹಾಕೊಂಡ್ಬಿಡಿ. ಇವರು ಕೂಡ ಇದನ್ನ ರೆಡಿ ಮಾಡ್ತಾ ಇದ್ದಾರೆ. ಇಡ್ಸುತ್ತೆ, ಹಾಕಿದ ತಕ್ಷಣ ಶ್ರಿಂಕ್ ಆಗ್ಬಿಡುತ್ತಲ್ಲ. ನಿಮ್ದು ಪ್ಯಾನ್ ಏನು ಚಿಕ್ಕದಿಲ್ಲ ಅನ್ಸುತ್ತೆ, ನಿಮಗೆ ಹಾಗೆ ಅನಿಸ್ತಾ ಇದೆ. ಬಟ್ ಮಶ್ರೂಮ್ ಏನು ಅಂದರೆ ಪ್ಯಾನಲ್ಲಿ ಬಂದ ತಕ್ಷಣ ಶ್ರಿಂಕ್ ಮೋಡಲ್ಲಿ ಬಂದ್ಬಿಡುತ್ತೆ. ನೋಡಿ ಈ ತರ ಕಾಣಿಸುತ್ತೆ ಇದು ಗ್ರೇವಿ ಮಸಾಲ.
ಓ ಈ ತರ ಕಾಣಿಸುತ್ತೆ. ಈಗ ಇದರಲ್ಲಿ ನಾವು ಮ್ಯಾರಿನೇಟ್ ಮಾಡಿರೋ ಮಶ್ರೂಮ್ ಇತ್ತಲ್ಲ, ಲಾಸ್ಟ್ ಸ್ಟೇಜು ಅದನ್ನ ಇದ್ರಲ್ಲಿ ಹಾಕಬೇಕು ಅಷ್ಟೇ. ಓಕೆ, ಇಲ್ಲಿ ನೋಡಿ ನಂದು ಇದನ್ನ ಇವಾಗ ನೀರು ಬಿಟ್ಕೊಳಕ್ಕೆ ಇದನ್ನ ಮುಚ್ಚಿಡ್ಬೇಕು. ಇದು ಸ್ವಲ್ಪ ಹೈಯಲ್ಲಿ ಇಟ್ಟರೆ ಚೆನ್ನಾಗಿ ಅನ್ಕೊಂತೀನಿ. ಇಲ್ಲ, ಸ್ವಲ್ಪ ಮಿಕ್ಸ್ ಮಾಡ್ಮೇಲೆ ಇಡ್ತೀನಿ, ಯಾಕಂದ್ರೆ ಈಗ ಅನಿಯನ್ ಆಗಲೇ ಫುಲ್ ಕುಕ್ ಆಗಿದಾವೆ. ಹಾಂ, ಮತ್ತೆ ಅದು ಬರ್ನ್ ಆದರೆ ಚೆನ್ನಾಗಿ ಅನ್ಸಲ್ಲ ಅಷ್ಟೇ. ಇವಾಗ ಇದನ್ನ ಮುಚ್ಚಿಡ್ತಿದ್ದೀನಿ. ಮುಚ್ಚಿಟ್ಟು ನೀರು ಬಿಟ್ಟ ಮೇಲೆ ಈಗ ಮುಂದಕ್ಕೆ ಆ ಮಸಾಲೆ ಹಾಕಿ ಏನೇನು ಪ್ರಾಸೆಸ್ ಇದೆ. ಓಕೆ, So, ಈಗ ಇಬ್ರು ಒಂದು 2 ಇಂದ 3 ನಿಮಿಷ ಮುಚ್ಚಿಟ್ಟಿದ್ದಾರೆ. ಸೊ ಅದಕ್ಕೆ 2-3 ನಿಮಿಷ. ಓಕೆ, ನೋಡಿ ಈ ತರ ಇಬ್ರು ಸಿಸ್ಟರ್ ಚಾಲೆಂಜನ್ನ ಇನ್ನ ಮುಂದುವರಿಸ್ತಾ ಇದ್ದಾರೆ. ಪುಟಾಣಿ ಪುಡಿ ಇದೆ ಅಲ್ಲ, ಇದನ್ನ ಒಂದ್ ಸ್ವಲ್ಪ ಹಾಕೊಳ್ಳಿ. ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ಳಿ. ಗ್ರೇವಿ ಥಿಕ್ನೆಸ್ಸಿಗೆ ಅಷ್ಟೇ. Okay. ಯಾರು ಸೆಮಿ ಗ್ರೇವಿ ಅಂತ ಇಷ್ಟಪಡ್ತಾರಲ್ಲ ಅವರಿಗೋಸ್ಕರ this is a good ಸ್ವಲ್ಪ option. ನೀರ್ ಇರಬಾರ್ದು, ಥಿಕ್ನೆಸ್ ಬರೋಕ್ಕೋಸ್ಕರ ನೀವು ಅದನ್ನ ಹಾಕಿದ್ದೀರಾ. ನೋಡಿ ಈ ತರ ಇದಿಷ್ಟೇ ಮಸಾಲ ಇರಬೇಕು. ಇದು ನೀರೇನು ಇರಬಾರ್ದು. ಮಸಾಲ ಕಡೆ ತೋರಿಸಿ ನೋಡಿ. ಮಸಾಲ ನೀವೇ ಹೇಳಿ, ಟೆಂಪ್ಟಿಂಗ್ ಕಾಣಿಸ್ತಾ ಇದೆ ಎಲ್ಲ ಅಂತ. ಇದೆ, ನೋಡಕ್ಕೆ ತುಂಬಾ ರುಚಿಕರ ಅನ್ನಿಸ್ತಾ ಇದೆ. ನಮ್ದು ಮ್ಯಾರಿನೇಟೆಡ್ ಮಶ್ರೂಮ್ ರೆಡಿ ಇದೆ ಇಲ್ಲಿ. Okay, ಇದನ್ನ ಇವಾಗ- ಇದರಲ್ಲಿ ಹಾಕಬೇಕು. ಒನ್ ಮಿನಿಟ್ ಮೋರ್. ಓಕೆ, ನಿಮ್ದು ಎಲ್ಲಿಗೆ ಬಂತು? ನಂದು ಈಗ ಇದು ಮಶ್ರೂಮ್ ನೀರು ಬಿಟ್ಕೊಂತಾ ಇದೆ. ಇನ್ನ ಸ್ವಲ್ಪ ಬಿಟ್ಕೊಳ್ಳಿ, ಅದು ಫುಲ್ ನೀರು ಬಿಟ್ಕೊಂಡ್ಮೇಲೆ ಇಲ್ಲಿ ನೋಡಿ, ಇಲ್ಲಿ ಈ ಮಸಾಲೆ ಏನ್ ಮಾಡಿಟ್ಟಿದ್ದೀನಿ, ಪೇಸ್ಟ್ ಇದು. ಈ ಪೇಸ್ಟ್ ಹಾಕೊಂತೀವಿ ಇದರಲ್ಲಿ. Okay. ಮತ್ತೆ ಮಿಕ್ಸ್ ಮಾಡಿ ಅದಕ್ಕೆ ಉಪ್ಪು ಹಾಕಿದ್ದೀನಿ. ಅದಾದ್ಮೇಲೆ ಇದನ್ನ ಹಾಕೊಂತೀವಿ. ಮೇಲ್ಗಡೆ ಇದು ಹಾಗೆ ಮೇಲ್ಗಡೆಯಿಂದ ಹಾಕಲ್ಲ? ಇಲ್ಲ, ಅದನ್ನ ಈ ಮಸಾಲ ಹಾಕ್ಮೇಲೆ ಇದನ್ನ ಹಾಕ್ದಂಗೆಲ್ಲ ಇದು ಒಂಥರ ಬೈಂಡಿಂಗ್ ಆಗ್ಬಿಟ್ಟು ಅದು ಮಸಾಲ ಕೋಕೋನಟ್ ಇಂದ ಏನಿದೆ ಅಲ್ಲ, ಅದು ಸೆಮಿ ಡ್ರೈ ತರ ಆಗುತ್ತೆ. ಕೋಟಿಂಗ್ ತರ ಬಂದ್ಬಿಡುತ್ತೆ. ಇದು ಕ್ರಂಚ್ ಯೂಸ್ ಮಾಡ್ದಂಗೆ ಆ ತರ ನಾವು ಕೋಕೋನಟ್ ಯೂಸ್ ಮಾಡ್ತಾ ಇದೀವಿ. Okay, okay. ಇದು ಎಷ್ಟು ಕೋಕೋನಟ್ ಹಾಕ್ತಿವಿ ಅಷ್ಟು ಇದು ಗ್ರೇವಿಯಿಂದ ಸೆಮಿ ಗ್ರೇವಿ. ನೀವು ಯಾಕೆ ಕೋಕೋನಟ್ ಯೂಸ್ ಮಾಡಕ್ ಇಷ್ಟಪಟ್ರಿ? ಯಾಕಂದ್ರೆ ನಮ್ಮ ಪಪ್ಪ ಫೇವ್ರೇಟ್ ಕೋಕೋನಟ್. ಸೊ ಇಲ್ಲಿ ನೋಡಿ, ನೀವು ಇಲ್ಲಿ ನೋಡಿ ಎಷ್ಟು ಕ್ರಂಚಿ ಆಗಿದೆ ಇದು ಆಕ್ಚುಲಿ. ಈ ತರ ಇದನ್ನ ನಾವು ಬೇಸಿಕ್ಲಿ ನಾವು ಯಾಕೆ ಬರ್ಗರ್ ಅಲ್ಲಿ ಕಾರ್ನ್ಫ್ಲವರ್ ಕೋಟಿಂಗ್ ಕೊಡ್ತೀವಿ, ಆಮೇಲೆ ಅದೇನು ಕಾರ್ನ್ಫ್ಲೇಕ್ಸ್ ಕೋಟಿಂಗ್ ಕೊಡ್ತೀವಲ್ವಾ, ಹಂಗೆ ಇದು ನಾನು ಕೋಕೋನಟ್ ಇಂದೇ ಗ್ರೇವಿ ಕೋಟಿಂಗ್ ಕೊಡ್ತಿರೋದು. ಈಗ ಎಂತ ಹಾಕ್ತೀರಾ? ಗ್ಯಾಸ್ ಇದು ರೆಡಿ ಆಗಿದೆ. ಇಲ್ಲಿ ನೋಡಿ, ಇದು ಹಾ. ಮ್ಯಾರಿನೇಷನ್ ಇದು ಈ ತರ. ಗ್ಯಾಸ್ ಸಿಮ್ಮಲ್ಲಿ ಇರ್ಲಿ ಹಾಕಬೇಕಾದ್ರೆ. ಇದು ಮ್ಯಾರಿನೇಷನ್ ಆಗಿರೋದು ಈ ತರ ಹಾಕಿ, ಏನು ಗ್ರೇವಿ ಉಳಿಸ್ಕೊಂಬೇಡಿ, ಅದನ್ನ ಹಾಕ್ಬಿಡಿ. ಓಕೆ, ನಂದು ಅದೇ ಸೇಮ್ ಸ್ಟೇಜ್ ಇವಾಗ ನೋಡಿ. ಇವರು ಕೂಡ ಮಸಾಲ ಆ್ಯಡ್ ಮಾಡಿದ್ರು. ಸ್ವಲ್ಪ ಇಬ್ರು ಆಲ್ಮೋಸ್ಟ್ ಸೇಮ್ ಮಾಡ್ತಾ ಇದ್ದಾರೆ. ಅದರ ಪ್ರೊಸೆಸ್ಗಳು, ಟೈಮಿಂಗ್ ಸೇಮ್ ಸ್ಟಾರ್ಟ್ ಮಾಡಿದ್ದಕ್ಕೆ ಆ್ಯಕ್ಚುಲಿ ಮ್ಯಾಚ್ ಆಗ್ತಾ ಇದೆ. ಇಬ್ಬರು ಟೈಮಿಂಗ್ಗಳು ಪ್ರೊಸೆಸ್ ಜೊತೆಗೆ ಅವರು ಹಾಕಬೇಕು, ಇವರು ಹಾಕಬೇಕು. ನೋಡಿ, ಇವ್ರದ್ದು ರೆಡಿ ಆಯಿತು. ಈಗ ಇವ್ರೂ ಈಗ ರೋಸ್ಟ್ ಮಾಡಬೇಕು ಅನ್ಕೊಂತೀನಿ. ನಿಮ್ದು ಈಗ ಇದು ಹೈಯಲ್ಲಿ ರೋಸ್ಟಿಂಗ? ಅಂದ್ರೆ ಇದು ಮಸಾಲ ಆಲ್ರೆಡಿ ನಾವು ರೋಸ್ಟ್ ಮಾಡಿದ್ವಿ, ಅದಕ್ಕೆ ಕುಟ್ಟೆ ಇದೆ. ಇನ್ನ ಸ್ವಲ್ಪ ಈ ಪೇಸ್ಟ್ ಇಂದ ಏನದು ರಾ ಟೇಸ್ಟ್ ಇದೆ ಅದು ಹೋಗೋವರೆಗೂ ಮಿಕ್ಸ್ ಮಾಡ್ತೀನಿ. ಒಂದ್ಸಲ ಟೇಸ್ಟ್ ನೋಡ್ಬಿಟ್ಟು ಅದಾದ್ಮೇಲೆ ಕೋಕೋನಟ್ ಹಾಕಂತ ಹೋಗ್ತೀನಿ. ಓಕೆ ಓಕೆ. ಈ ತರ ಮಸಾಲ ಜೊತೆ ಇದನ್ನ ಮ್ಯಾರಿನೇಷನ್ ಏನ್ ಮಾಡಿರ್ತೀರ ಅದನ್ನ ಈ ತರ ಮಿಕ್ಸ್ ಮಾಡಿ. ಹೈ ಮಾಡ್ಕೋಬೋದಲ್ಲ ನೀವು? ಇಲ್ಲ, ಮೀಡಿಯಂ ಫ್ಲೇಮಲ್ಲಿ ಮಾಡಿ. ಓಕೆ, ನಿಧಾನಕ್ಕೆ ಲೆಟ್ ಇಟ್ ಸೋಕ್ ಇನ್. ಮಸಾಲ ಮ್ಯಾರಿನೇಷನ್ ಆಲ್ರೆಡಿ ಸೋಕ್ ಆಗಿರುತ್ತೆ, ಬಟ್ ನಾವು ಮಾಡಿರೋ ಮಸಾಲಾನು ಇದ್ರ ಒಳಗೆ ಕಂಪ್ಲೀಟ್ ಆಗಿ ಸೋಕ್ ಆಗಬೇಕು. ಹಾಗಾಗಿ ಮೀಡಿಯಂ ಫ್ಲೇಮಲ್ಲಿ ಇರಬೇಕು. ತೀರಾ ಸಿಮ್ಮು ಅಲ್ಲ, ತೀರಾ ಹೈನು ಅಲ್ಲ. ಓಕೆ, ಗೊತ್ತಾಯ್ತಲ್ಲ ಫ್ರೆಂಡ್ಸ್, ತೀರಾ ಸಿಮ್ ಇಟ್ಕೋಬೇಡಿ. ಅಂಡ್ ಒಂದು ಥಿಂಗ್ ಅಬ್ಸರ್ವ್ ಮಾಡಿ, ನಾನು ಮಶ್ರೂಮ್ ಹೇಗಿತ್ತು ರಾ ಹಾಗೆ ಹಾಕಿದ್ದೀನಿ, ಅದನ್ನ ಕಟ್ ಮಾಡಿಲ್ಲ. ಓಕೆ, ಇವರು ಒನ್ನಲ್ಲಿ ಇವರು ಸ್ಲೈಸ್ ಮಾಡಿ ಹಾಕಿದ್ದಾರೆ. ಯಾಕಂದ್ರೆ ಇದು ರೋಸ್ಟೆಡ್ ಸಿಂಗಲ್ ದೊಡ್ಡದಿದ್ರೆ ತಿನ್ನೋದು ಕಷ್ಟ. ಸೊ ಇವರು ಸ್ಲೈಸ್ ಮಾಡಿ ಹಾಕಿದ್ದಾರೆ. ಇವ್ರದ್ದು ಸ್ಪೆಷಲ್ ಏನು ಅಂದ್ರೆ, ಇದು ಒಂಥರ ನಾನ್ ವೆಜ್ ಫೀಲ್ ಕೊಡ್ಲಿ, ಚಿಕನ್ ದೊಡ್ಡ ಪೀಸ್ ತರ ಅಂತ ಹೇಳ್ಬಿಟ್ಟು ಇವರು ಹಾಗೆ ದೊಡ್ಡ ಮಶ್ರೂಮ್ ಹಾಗೆ ಅದಕ್ಕೆ ಇದನ್ನ ನಾವು ಫುಲ್ ಮಿಕ್ಸ್ ಮಾಡಿ ಮೀಡಿಯಂ ಫ್ಲೇಮಲ್ಲಿ ಕ್ಲೋಸ್ ಮಾಡಿ ಇಟ್ಕೊಳ್ಬೇಕು. ಇವಾಗ ಮಶ್ರೂಮ್ ಜೊತೆಗೆ ಮಸಾಲ ಫುಲ್ ಸೋಕ್ ಆಗಬೇಕು ಅಂತ ಹೇಳ್ಬಿಟ್ಟು ಅವರು ಇವಾಗ ಅಟ್ಲೀಸ್ಟ್ 5 ನಿಮಿಷ ಕ್ಲೋಸ್ ಮಾಡಿ ಇಡೋಕ್ಕೆ ಹೇಳಿದ್ದಾರೆ. ಸೊ ಕ್ಲೋಸ್ ಮಾಡಿದ್ದಾರೆ. ಇವ್ರದ್ದು ಎಲ್ಲಿಗೆ ಬಂತು, ನಿಮ್ಮ ಬ್ಲಾಗರ್ ಏನು ಮಾಡ್ತಾ ಇದ್ದಾರೆ? ಇವ್ರದ್ದು ಪ್ರೊಸೆಸ್ ಹಾಗೆ ನಡೀತಾ ಇದೆ. ಯಾಕಂದ್ರೆ ಇವರು ಹೈಯಲ್ಲೇ ಮಾಡಬೇಕು, ಕಂಟಿನ್ಯೂ ಹ್ಯಾಂಡ್ ಇವರು ಅದರಲ್ಲಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಇಲ್ಲಾಂದರೆ ಮತ್ತೆ ರೋಸ್ಟ್ ಆಗೋಕ್ಕೆ ಇದಾಗಲ್ವಲ್ಲ, ಕೆಳಗಡೆ ಅಂಟ್ಕೋಬಾರ್ದು. ಇದು ಅಂಟ್ಕೊಳ್ಳಲ್ಲ, ನೀರಿದೆ. ಕಂಟಿನ್ಯೂಸ್ ಅದು ಯಾಕೆ ಮಾಡ್ಬೇಕಂದ್ರೆ, ಇಲ್ಲಾಂದ್ರೆ ಇದರಲ್ಲಿ ತುಂಬಾ ರಾ ಏನೇನು ನಾವು ಅದು ಟ್ಯಾಮರಿನ್ ಇಮ್ಲಿ ಹಾಕಿದೀವಿ, ಅದಾದ್ಮೇಲೆ ನಾವು ಗಾರ್ಲಿಕ್ ಹುಣಸೆಹಣ್ಣು, ಆಮೇಲೆ ಗಾರ್ಲಿಕ್ ನಾವು ಬೆಳ್ಳುಳ್ಳಿ ರಾ ಹಾಕಿದೀವಿ. ಅದು ರಾ ಟೇಸ್ಟ್ ಬರಬಾರ್ದು ತಿನ್ನಬೇಕಂತ ಜಾಸ್ತಿ ಅಂತ. ನೋಡಿ, ಯಾವುದೇ ಆಗಲಿ ಹಸಿ ಸ್ಮೆಲ್ ಬರಬಾರ್ದು ಅಂತ ಹೇಳ್ಬಿಟ್ಟು ಅವರು ಸ್ವಲ್ಪ ಎಲ್ಲ ಅದು ಮಸಾಲೆನಲ್ಲಿ ಹಸಿ ಇರೋದನ್ನೆಲ್ಲ ಹೋಗಿಸ್ಬೇಕು ಅಂತ ಕಂಟಿನ್ಯೂನ ಅದನ್ನ ಇದು ಮಾಡ್ತಾ ಇದ್ದಾರೆ, ರೋಸ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಲಾಸ್ಟ್ ಪ್ರಾಸೆಸ್ ಏನು ಅಂದ್ರೆ, ಮೇನ್ ಇಂಗ್ರೀಡಿಯೆಂಟ್ ಸ್ವಲ್ಪ ಕ್ರೀಮ್ ಹಾಕಬೇಕು. ಇದರಲ್ಲಿ ವಾಟರ್ ಆ್ಯಡ್ ಮಾಡಲ್ವಾ ನೀವು? ಇಲ್ಲ. ಆಮೇಲೆ ಈಗ ಇದರಲ್ಲಿ ನಾನು ನಾವು ಕೋಕೋನಟ್ ಇಂದ ಮಾಡ್ಕೊಂಡಿದ್ವಲ್ಲ, ತುರ್ದಿಟ್ಕೊಂಡಿದ್ವಲ್ಲ, ಆ ತುರ್ದಿರೋ ಕೊಬ್ಬರಿನ ಇದ್ರೊಳಗೆ ಹಾಕಿ ಮಿಕ್ಸ್ ಮಾಡ್ತೀನಿ. ಸ್ವಲ್ಪ ಘಾಟ ಬರುತ್ತೆ ಇದು ಎಲ್ಲ ತುರ್ದಿರೋದ್ರಿಂದ. ನೀವು ಹ್ಯಾಂಡ್ ವಾಶ್ ಮಾಡಿದ್ರೆ ಸ್ವಲ್ಪ? ಮಾಡಿದ್ದೆ. ಓಕೆ, ಇಷ್ಟು ಕ್ರೀಮ್ ಹಾಕಬೇಕು. ಯಾಕೆಂದ್ರೆ ನೋಡಿ, ಹಾಲು ಮುಟ್ಟಬೇಕಾದ್ರೆ
ಮಿಲ್ಕ್ ಹಾಕಬೇಕು ಅಷ್ಟೇ, ಡನ್. ನೀರು ಹಾಕಬೇಡಿ ಈ ಡಿಶಲ್ಲಿ. ಇದರಲ್ಲಿ ಯಾವುದೇ ರೀತಿ ನೀರು ಬಳಸದೆ ಈ ಥರ ಸೆಮಿ ಮಾಡಬೇಕು ಅಂತ ಈ ಫುಡ್ ಮೇಕರ್ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, ಆಲ್ಮೋಸ್ಟ್ ನಿಮ್ಮ ಬ್ಲಾಗರ್ ಕೂಡ ಗೊತ್ತಾಗ್ತಾ ಇದೆ ಈಗ ಕೊಕೊನಟ್ ಇಂದ ಯಾಕೆ ಕೊಬ್ಬರಿ ಹಾಕಿದ್ದಂತ. ಅದು ಕೋಕೋನಟ್ ಆ್ಯಕ್ಚುಲಿ ನೀರೆಲ್ಲ ಸೋಪ್ ಮಾಡಿ ಆ ರೋಸ್ಟ್ ಫೀಲ್, ಅದೇ ಕ್ರಂಚ್ ಫೀಲ್ ಮಾಡೋಕ್ಕೋಸ್ಕರ ಅದನ್ನು ಕ್ರಂಚ್ ಥರ ಹುರಿದಿಟ್ಕೊಂಡಿದ್ರು. ಇವಾಗ ಅದನ್ನು ಎಂಡಲ್ಲಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ. ಸಾಲ್ಟ್ ಎಲ್ಲ ಕರೆಕ್ಟ್ ಇದೆಯಾ? ಹಾಂ, ನೋಡಿದ್ರೆ ಕರೆಕ್ಟ್ ಐತಿ. ಕೊಬ್ಬರಿ ಹಾಕ್ಮೇಲೆ ಇನ್ನೊಂದ್ಸಲ ನೋಡಬೇಕು ಮಿಕ್ಸ್ ಆದ್ಮೇಲೆ. ಓಕೆ, ನಿಮ್ದೆಲ್ಲ ಆಯಿತು, ಈಗ ಎಲ್ಲ ಕರೆಕ್ಟ್ ಇದೆ. ಇದನ್ನ ಒಂದು 5 ಮಿನಿಟ್ಸ್ ಹೀಗೆ ಬಿಟ್ಬಿಡಿ, ಸೊ ದಟ್ ಮಶ್ರೂಮ್ ಒಳಗವರೆಗೂ ಕುಕ್ ಆಗಬೇಕು. ಓಕೆ, ಸಿಮ್ಮಲ್ಲಿ ಈಗ 3 ರಿಂದ 4 ನಿಮಿಷ ಮುಚ್ಚಿಡಬೇಕು. ಓಕೆ, ನಿಮ್ದು ಏನು ಮುಚ್ಚಿಡೋ ಪ್ರೊಸೆಸ್ ಏನು ಇಲ್ವಲ್ಲ? ಇಲ್ಲ, ಟೇಸ್ಟ್ ಮಾಡಿ. ಇದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಉದುರ್ಸಲ್ವಾ? ಉದುರ್ಸ್ತೀನಿ ಲಾಸ್ಟಿಗೆ, ನೋಡೋಣ. ಶ್ಯೂರ್ ಇಲ್ಲ, ನಾನು ಉದುರ್ಸ್ತೀನಿ. ಇಲ್ಲ, ನನಗೆ ಇಷ್ಟ ಆಗಲ್ಲ. ಬ್ಲಾಗರ್ ಖುದ್ದು ಕೊತ್ತಂಬರಿ ಸೊಪ್ಪು ಮೇಲ್ಗಡೆಯಿಂದ ಹಾಕಿದ್ರೆ ಇಷ್ಟಪಡಲ್ಲ. ಸೊ ಅದಕ್ಕೋಸ್ಕರ ಅವರು ಬೇಡ, ಇದ್ರಲ್ಲಿ ಆಲ್ರೆಡಿ ಇದೆ ಅಲ್ಲ, ಇನ್ನು ಯಾಕೆ ಹಾಕೋದು ಅಂತ ಹೇಳ್ತಾ ಇದ್ದಾರೆ. ನೋಡೋಣ. ಅದು ಸರ್ವಿಂಗ್ ಬೌಲ್ ಹಾಕಿದ್ಮೇಲೆ ಇಬ್ರು ಮತ್ತೆ ಅವ್ರ ಡ್ಯಾಡಿ ಕೊಡೋಕ್ಕೂ ಮುಂಚೆ ನಿಮಗೆ ತೋರಿಸ್ತೀನಿ ಅವ್ರದ್ದು ಫೈನಲ್ ಔಟ್ಪುಟ್ ಏನು ಬಂದಿದೆ ಅಂತ. ರೆಡಿ ಆಯಿತು ಅಕ್ಕಂದು ಮಶ್ರೂಮ್ ಥಾಯ್ ಕರಿ ವಿತ್ ದೇಸಿ ಟ್ವಿಸ್ಟು. ಮತ್ತು ನಾನಿಲ್ಲಿ ಮಶ್ರೂಮ್ ಸುಕ್ಕ ಮಾಡಿದ್ದೀನಿ. ಎರಡು ಜೊತೆಗೆ ಈಗ ಕಾಣ್ತಾ ಇದ್ದಾವೆ ನೋಡಿ. ಈಗ ಪಪ್ಪನ ಕರಿತೀವಿ ನಾವು. ಪಪ್ಪನೇ ಬಂದು ಅವ್ರ ಪ್ಲೇಟಿಂಗ್ ಎಲ್ಲ ನಾವು ಮಾಡ್ಮೇಲೆ ಅವ್ರಿಗೆ ಕಟ್ಬಿಟ್ಟು ಅವ್ರು ರಿವ್ಯೂ ಕೊಡ್ತಾರೆ. ಸೊ ಸ್ಟೇ ಟ್ಯೂನ್ಡ್. ಇಲ್ಲಿ ಪ್ಲೇಟಿಂಗ್ ಮಾಡ್ತಾ ಇದ್ದಾರೆ. ಸೊ ಫಾದರ್ಸ್ ಡೇ ಸ್ಪೆಷಲ್ ಫೈನಲಿ ರೆಡಿ. ಇವಾಗ ನಮ್ಮ ಡ್ಯಾಡಿ ಇದನ್ನು ಟೇಸ್ಟ್ ಮಾಡಿ ಎರಡೂನ ಹೇಳ್ತಾರೆ ಯಾರು ಏನು ಮಾಡಿದ್ದಾರೆ ಅಂತ. ಸೊ ಕೈ ರುಚಿ ಬೇಸಿಸ್ ಮೇಲೆ ಕೇರಳ ಪರಾಠ ಹೇಳ್ದಂಗೆ ಕೇರಳ ಪರಾಠ ಅಲ್ಲಿದೆ. ಆ್ಯಂಡ್ ದಿಸ್ ಇಸ್ ದ ಪ್ಲೇಟ್. ಪಪ್ಪ ಬನ್ನಿ. ನಮ್ಮ ಡ್ಯಾಡಿ ಇಲ್ಲಿ ಬಂದಿದ್ದಾರೆ. ಇವಾಗ ಅವರು ಟೇಸ್ಟ್ ಮಾಡಿ ಹೇಳ್ತಾರೆ. ಹ್ಯಾಪಿ ಫಾದರ್ಸ್ ಡೇ. ನೀ ಡ್ಯಾಡಿ ನಿಮಗೆ ಚಾಲೆಂಜ್, ಟೇಸ್ಟ್ ಮಾಡಿ ಹೇಳ್ಬೇಕು ಯಾರು ಏನು ಮಾಡಿದ್ದಾರೆ ಅಂತ. ಚೆನ್ನಾಗಿ ಅನಿಸ್ತಾ ಇದೆ. ನೆಕ್ಸ್ಟು ಫಸ್ಟ್ ಒನ್ ಇನ್ ಪಾಸಿಟಿವ್ ಇತ್ತು ರಿಯಾಕ್ಷನ್. ಇವಾಗ ನೆಕ್ಸ್ಟ್ ಒನ್. ನನಗನ್ಸುತ್ತೆ ಇದು ಮೋಸ್ಟ್ಲಿ ಡೀಲ್ ಮಾಡಿರೋದು ಅಂತ. ಗ್ರೀನ್. ಓಕೆ, ಆಮೇಲೆ ರೆಡ್. ಆಬ್ವಿಯಸ್ಲಿ ರೆಡ್ ಎರಡು ಡಿಫ್ರೆಂಟ್ ಇದೆ. ಇದು ನಿಶಾ ಮಾಡಿದ್ದು ಅನ್ನಿಸ್ತಾ ಇದೆ ನನಗೆ, ಇದು ನೀನ್ ಮಾಡಿದ್ದು ಅನ್ನಿಸ್ತಾ ಇದೆ. ಕರೆಕ್ಟ್ ಹೇಳಿದ್ನ? ಹೌದಾ? ಉಲ್ಟಾ ಹೇಳಿದ್ರು. ಇಷ್ಟ ಅಂತ ಇದು ರೋಸ್ಟ್ ಟೀ ಮಾಡಿದಾಳೆ ಅವಳು. ತಾಯಿ ಇದನ್ನ ಕ್ಯಾಶ್ನಟ್ ಇಲ್ದಂಗೆ ಮಿಠಾಸ್ ಬರಬಾರ್ದು, ಸ್ಪೈಸ್ ಇರ್ಲಿ ಅಂತ ಅವಳು ಅದನ್ನ ಮಾಡಿದಾಳೆ. ನಾನ್ ವೆಜ್ ಟೇಸ್ಟ್ ಕೊಡ್ಲಿ ಅಂತ. ಇದು ನಾನ್ ಮಾಡಿರೋದು. ನಾನು ಉಲ್ಟಾ ಹೇಳಿದೆ. ಓಕೆ ರೆಡಿ, ಚೆನ್ನಾಗಿ ಅನ್ಸುತ್ತೆ. ಸರ್ಪ್ರೈಸ್. ಇದು ಮಮ್ಮಿನೂ ಓಕೆ ಕೊಟ್ರು ಎರಡು ಡಿಶ್ಗೆ. ಮತ್ತೆ ಇದು ಕೇರಳ ಪಾಠ ಅವಳಿಂದ ಎರಡು ಮಶ್ರೂಮ್ ಸೂಪರ್ ಆಗಿತ್ತು. ಸೂಪರ್, ಎಸ್. ಹಂಗಾಗಿ ನಾವು ಈಗ ಅದ್ರದ್ದು ಮಜಾ ತೊಗೊಂಡ್ವಿ. ಸೊ ಇವಾಗ ಲಾಸ್ಟ್ ನಮ್ಮ ಫುಡ್ಡಿಂದ ಇವತ್ತಿನ ಕನ್ಕ್ಲೂಡ್ ಮಾಡೋಕ್ಕೋಸ್ಕರ ಐಸ್ ಕ್ರೀಮ್ಸ್ ಇದೆ. ಒಂದು ನಿಮಿಷ ನಿಮಗೆ ತೋರಿಸ್ತೀನಿ. ಕೋಕೋನಟ್ ಐಸ್ ಕ್ರೀಮ್ ಇದೆ, ಇದು ಡ್ಯಾಡಿಗೋಸ್ಕರ. ಆಮೇಲೆ ಇಲ್ಲಿ ಕುಲ್ಫಿ ಇದೆ, ದಿಸ್ ಇಸ್ ಫಾರ್ ದ ಬ್ಲಾಗರ್. ಆಮೇಲೆ ಬಟರ್ ಸ್ಕಾಚ್ ನಂದು. ನಮ್ಮ ಮಮ್ಮಿ ಸ್ವೀಟ್ ಡೈಟಲ್ಲಿ ಇದ್ದಾರೆ, ಅವ್ರು ತಿನ್ನಲ್ಲ. ಮಮ್ಮಿ ಇದರಲ್ಲೇ ತಿಂತಾರೆ. ನಮ್ಮ ಪಾರ್ಟ್ನರ್ ಇದ್ರಾಗೆ ತಿಂತಾರೆ. ಇವರಿಬ್ರು ಮಾಡಿದ್ದು ಡಿಶ್ ತುಂಬಾ ಚೆನ್ನಾಗಿತ್ತು. ಆದ್ರೆ ನಾನು ರಾಂಗ್ ಹೇಳ್ಬಿಟ್ಟೆ. ಇವ್ರು ಮಾಡಿದ್ದೀನಿ, ಇವ್ರಿಗೆ ಹೇಳಿದೆ. ಸೊ ಬೆಗ್ರೆ ಕ್ರಾಸ್. ಓಕೆ, ಥ್ಯಾಂಕ್ ಯು. ನಿಮ್ಮ ಹ್ಯಾಪಿ ಫಾದರ್ಸ್ ಡೇ. ಸೊ ಗೈಸ್, ಇವತ್ತು ನನ್ನ ಆ್ಯಂಕರಿಂಗ್ ಇವೆಂಟ್ ಇದೆ. ಸೊ ನನ್ನ ಔಟ್ಫಿಟ್ ನೋಡಿ ನೀವು. ಇದು ಮತ್ತು ಇದು ನನ್ನ ಫೇಸು. ಮತ್ತು ನಾನು ಇಯರಿಂಗ್ಸ್ ಅಕ್ಕ ನನ್ನ ಬರ್ತೆ ಕೊಟ್ಟಿರೋ ಇಯರಿಂಗ್ಸ್ ಹಾಕೊಂಡಿದ್ದೀನಿ. ಈಗ ನಾನು ಔಟ್ಫಿಟ್ ತೋರಿಸ್ತೀನಿ ನೋಡಿ ಗೈಸ್. ಈ ಸ್ಕರ್ಟ್ ಮತ್ತು ಟಾಪು ನನ್ನ ಔಟ್ಫಿಟ್ಟು. ಆ್ಯಂಡ್ ಪ್ಲೀಸ್ ಇಂತ ಇರೋ ಮೆಸ್ ಇಗ್ನೋರ್ ಮಾಡಿ. ಸೊ ಇವಾಗ ನಾನು ಇವೆಂಟ್ ವೆನ್ಯೂಗೆ ಹೋಗಿ ನಿಮಗೆ ವೆನ್ಯೂ ತೋರಿಸ್ತೀನಿ. ನಾನು ನನ್ನ ಮೈಕ್ ಮತ್ತು ಆ ಕ್ಯೂಟ್ ಲಿಟಲ್ ಗರ್ಲ್ ಬರ್ತೆ ಒಳ್ಳೆ ಸಖತ್ತಾಗಿದೆ. ಡೆಕೋರೇಷನ್ಸ್ ಎಲ್ಲ ನೀವೇ ನೋಡಿ. ಇಲ್ಲಿ ನೋಡಿ, ಬ್ಲಾಗರು ಇದೇ ತಾನೇ ಆ್ಯಂಕರಿಂಗ್ ಮುಗಿಸಿದ್ದಾರೆ. ಮುಗಿಸ್ಬಿಟ್ಟು ಏನೋ ಸ್ವಲ್ಪ ಮಾಡ್ತಾ ಇದ್ದಾರೆ. ತಾವು ನೋಡ್ಬಿಡಿ. ಬನ್ನಿ ಗೈಸ್, ಊಟ ಮಾಡೋಣ. ಸಖತ್ತಾಗಿದೆ ಮೆನು ನೋಡಿ ಗೈಸ್. ಈವೆಂಟ್ ಸೂಪರ್ ಆಗೋಯ್ತು. ಮತ್ತು ಊಟ ಸೂಪರ್ ಆಗಿತ್ತು, ನೀವೇ ನೋಡ್ತೀವಿ. ಯೂಶ್ವಲಿ ನಾನು ಆ್ಯಂಕರಿಂಗ್ ಈವೆಂಟ್ಸಲ್ಲಿ ಊಟ ಮಾಡಲ್ಲ, ಯಾಕಂದರೆ ನನಗೆ ಅಷ್ಟು ಇಷ್ಟ ಆಗಲ್ಲ. ಬಟ್ ಇದರಲ್ಲಿ ಇಷ್ಟು ಐಟಮ್ಸ್ ಆಗಿದ್ದೆ. ಅದಿಲ್ಲದೆ ಕೂಡ ವೆಜ್ ಬಿರಿಯಾನಿ ಇತ್ತು, ರಾಯ್ತಾ ಇತ್ತು, ಇನ್ನೂ ಒಂದು ಲಿಕ್ವಿಡ್ ಸ್ವೀಟ್, ಅದು ಬೇರೆ ಸ್ವೀಟು ಪಾಯಸ ಅಂಥದ್ದೇನೋ ಇತ್ತು. ಅದಾದಮೇಲೆ ಹಪ್ಪಳ, ಸೊಂಡಿಗೆ, ಮತ್ತು ಇನ್ನೂ ಎರಡು ಐಟಮ್ಸ್ ಏನೇನೋ ಇತ್ತು. ಪೂರಿ ಇತ್ತು. ಇದೆಲ್ಲನೂ ಇತ್ತು. ನಾನು ಎಷ್ಟು ತಿಂದೆ ಅಷ್ಟು ತಿನ್ನೋದ್ರಲ್ಲ ನನಗೆ ಹೊಟ್ಟೆ ತುಂಬಿಡ್ತು.
ಇವಾಗ ನಾವು ಆನ್ ದ ವೇ ವಾಪಸ್ ಹೋಗ್ತಿದ್ದೀವಿ. ಇಲ್ಲಿ ನೋಡ್ರಿ ನನ್ನ ಪರ್ಮನೆಂಟ್ ಸಪೋರ್ಟರ್ ನಮ್ಮ ಪಪ್ಪ ನನಗೆ ಕರ್ಕೊಳಕ್ಕೆ ಬಂದಿದ್ದಾರೆ. ನೈಟ್ ಆಗಿದೆ, ಸಿಕ್ಕಾಪಡೆ ಕೂಲ್ ಗಾಳಿ ಬೀಸ್ತಿದೆ. ಇವಾಗ ನಾನು ಮನೆಗೆ ಹೋಗ್ತಿದ್ದೀನಿ. ಎಲ್ಲ ತಂದೆಯವರಿಗೆ ತಂದೆಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಇದನ್ನೇ ಹೇಳ್ತಾ ಮತ್ತೆ ಒಂದು ಹೊಸ ಬ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಖುಷಿಯಾಗಿರಿ, ನಿಮ್ಮ ಆರೋಗ್ಯ ನೀವು ನೋಡ್ಕೊಳ್ಳಿ. ಇದನ್ನೇ ಹೇಳ್ತಾ ನಾನು ಬ್ಲಾಗರ್ ಸೈನಿಂಗ್ ಆಫ್. ಬಾಯ್, ನಮಸ್ಕಾರ.